ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ದೇವ ಮಕ್ಕಳಿಗೂ ಯೇಸುವಿನ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳು. ಮತ್ತೊಂದು ಆವರ್ತಿಯಾಗಿ ಈ ಒಂದು ಇನ್ಸ್ಟಾಗ್ರಾಮ್ ಮೂಲಕವೋ ಅಥವಾ ಫೇಸ್ಬುಕ್ ಮೂಲಕವೋ ದೇವರು ಕೊಟ್ಟಂಥ ಈ ಒಳ್ಳೆಯ ಅವಕಾಶಕ್ಕಾಗಿ ಅನೇಕ ವರ್ಷಗಳ ನಂತರ ಮತ್ತೆ ಈ ರೀತಿಯಾದಂಥ ಕೆಲವು ವಿಡಿಯೋಗಳನ್ನ ಮಾಡಲಿಕ್ಕೆ ದೇವರು ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ನನ್ನ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ಒಂದು ಚಿಕ್ಕ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರು ದಂಡೆಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಹಾಗಿದ್ರೆ ಇವತ್ತು ನಮ್ಮ ಬದುಕಲ್ಲಿ ನಾವು ಯಾರಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಾ ಇದ್ದೇವೆ? ಇವತ್ತು ನಮ್ಮ ಬದುಕಲ್ಲಿ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾವು ಬಿದ್ದೋಗ್ಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾವು ದೇವರಿಗೆ ಕೊಡಬೇಕಾದಂಥ ಗೌರವವನ್ನು ನಾವು ಕೊಡ್ತಾ ಇಲ್ಲ, ದೇವರಿಗೆ ಕೊಡಬೇಕಾಗಿರತಕ್ಕಂಥ ಸ್ಥಾನಮಾನವನ್ನು ಕೊಡ್ತಾ ಇಲ್ಲ. ಇವತ್ತು ನಮ್ಮದೇ ಆದಂಥ ಕೆಲವೊಂದು ಚಿಂತೆಗಳಲ್ಲಿ, ಕೆಲವೊಂದು ಒಂದು ರೀತಿಯ ಒಂದು ಯೋಚನೆಗಳಲ್ಲಿ ನಾವು ಹಾದೋಗ್ತಾ ಇದ್ದೇವೆ. ಹಾಗಿದ್ರೆ ಇವತ್ತು ಅನೇಕರು ಆ ಮೈಂಡ್ಸೆಟ್ಗಳಲ್ಲಿ ಇರ್ಬೋದು. ನಾನು ಒಂದು ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೇನೆ, ಇವತ್ತು ನೀವು ಯಾವಾಗ ನೀವು ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಿರೋ, ದೇವರು ನಿಮ್ಮ ಬದುಕನ್ನು ಅದ್ಭುತವಾಗಿ ಇಡ್ತಾನೆ ಕಣ್ರಿ. ಅದ್ಭುತವಾಗಿ ನಿಮ್ಮ ಲೈಫಲ್ಲಿ ನೀವಿದ್ದ ಹಾಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಬದುಕು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯ. ಇವತ್ತು ನಾವು ಅಂದ್ಕೊಳ್ಬೋದು, ಅನೇಕರು ನಮ್ಮನ್ನು ದೂಷಣೆ ಮಾಡ್ತಾರೆ. ಯಾಕಪ್ಪ ನೀನು ದೇವರನ್ನು ನಂಬಿದ್ದೀಯ, ನಿನ್ನ ಲೈಫ್ ಹಿಂಗೆ ಇದೆ, ನಿನ್ನ ಜೀವಿತ ಮುಂದೆ ಹೋಗೋಕ್ಕಾಗ್ತಾಯಿಲ್ಲ ಯಾಕೆ ಅಂತ ಕೆಲವೊಬ್ಬರು ಕೇಳುವಾಗ ನಾವು ಅಳ್ತೇವೆ. ಅನೇಕರು ನಮಗೊಂಥರ ಫೀಲ್ ಆಗುತ್ತದೆ, ಏನು ಮಾಡೋದಪ್ಪ, ನಾನು ಇಷ್ಟು ವರ್ಷ ನಾನು ದೇವರನ್ನು ನಂಬಿದ್ದೀನಿ, ನನ್ನ ದೇವರು ಏನೋ ಅದ್ಭುತನೇ ಮಾಡ್ತಾ ಇಲ್ವಲ್ಲ ಅಂತ ಅನೇಕರು ನಿಮ್ಮ ಕಣ್ಣೀರಲ್ಲಿ ಕೂತಿರ್ಬೋದು. ಆದರೆ ಇವತ್ತು ನಾನು ಈ ಸಮಯದಲ್ಲಿ ವಾಕ್ಯದ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು ಒಂದೇ, ದೇವರು ನಿಮ್ಮ ಬದುಕನ್ನು ಅದ್ಭುತವಾಗಿಡ್ತಾರೆ. ನಿಮ್ಮ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ನಿಮ್ಮ ಬದುಕು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ದೇವರು ಖಂಡಿತವಾಗಿ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಇವತ್ತು ಯಾವುದಕ್ಕೂ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ನನ್ನ ದೇವರು ಸರ್ವಶಕ್ತನಾದ ದೇವರು, ಆತನ ಹಾಗೆ ಇನ್ನು ಯಾವ ದೇವರು ಇಲ್ಲ ಕಣ್ರಿ. ನಮ್ಮ ಲೈಫ್ ಅನ್ನೋದು ದೇವರು ಕೊಟ್ಟಂಥ ಒಂದು ಅದ್ಭುತವಾದಂಥ ಜೀವಿತ. ಆತನಿಗೆ ನಾವು ಸ್ಥಾನ ಕೊಡದಿದ್ದರೆ ನಮ್ಮ ಜೀವಿತ ಖಂಡಿತವಾಗಿ ಆಶೀರ್ವಾದಕ್ಕೆ ನಡೆಸೋದಿಲ್ಲ. ಆದರೆ ಇವತ್ತೊಂದು ತೀರ್ಮಾನ ಮಾಡಬೇಕು, ದೇವರೇ ಇವತ್ತು ನಾನು ಯಾರಿಗೆ ಸ್ಥಾನ ಕೊಡ್ತೀನೋ ಇಲ್ವೋ, ದೇವರೇ ನಾನು ನಿನಗೆ ಮೊದಲ ಸ್ಥಾನವನ್ನು ಕೊಡ್ತೇನೆ. ನನ್ನ ಬದುಕು ನಿನ್ನ ಕೈಯಲ್ಲಿ ನಾನು ಕೊಡ್ತೇನೆ. ನನ್ನ ಎಲ್ಲ ಕೊರತೆಗಳನ್ನು ನಿನ್ನ ಕೈಯಲ್ಲಿ ಕೊಡ್ತೇನೆ. ಒಂದು ಸಾರಿ ನೀವು ತೀರ್ಮಾನ ಮಾಡಿ ನೋಡ್ರಿ, ನಿಮ್ಮ ಬದುಕು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಡೆಫಿನೆಟ್ಲಿ ಆಗಿ ದೇವರು ಖಂಡಿತವಾಗಿ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಇಷ್ಟು ವರ್ಷಗಳು ನಾನು ಪ್ರಾರ್ಥನೆ ಮಾಡಿದ್ದೀನಿ, ಬ್ರದರ್ ನನ್ನ ಲೈಫಲ್ಲಿ ಒಂದು ಅದ್ಭುತನೇ ನೋಡೋಕ್ಕಾಗ್ತಾ ಇಲ್ಲ, ನನ್ನ ಜೀವಿತ ಒಂದು ಹಂತಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ ಎನ್ನುವಂಥ ರೀತಿಯಲ್ಲಿ ನೀವು ಕುಗ್ಗಿ ಹೋಗಿ ಇರ್ಬೋದು. ನಾನು ಕೂಡ ಅನೇಕ ಸಾರಿ ಕುಗ್ಗಿದ್ದೀನಿ ಕಣ್ರಿ. ಯಾಕೆ ನನ್ನ ಲೈಫಲ್ಲಿ ಒಂದು ಅದ್ಭುತ ಕಾಣೋಕ್ಕಾಗ್ತಾಯಿಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಒಂದು ಹೊಸ ಕಾರ್ಯಕ್ಕೆ ನಾವು ಹೋಗೋಕ್ಕಾಗ್ತಾಯಿಲ್ಲ ಅಂತ ಕಾರಣ ಕೇಳಿದ್ರೆ ಅಷ್ಟೇ, ನಾವು ಕೊಡಬೇಕಾದಂಥ ಗೌರವ, ನಾವು ಕೊಡಬೇಕಾದಂಥ ದೇವರು ಕೊಡಬೇಕಾದಂಥ ಸ್ಥಾನಮಾನ, ಆತನ ಮೇಲಿರುವಂಥ ಭಯ ಭಕ್ತಿ ಏನಿದೆಯೋ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಾಗ ಮಾತ್ರನೇ ನಮ್ಮ ಜೀವಿತ ಒಂದು ಆಶೀರ್ವಾದದ ಜೀವಿತವಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯ. ಹಾಗಿದ್ರೆ ಇವತ್ತೊಂದು ತೀರ್ಮಾನ ಮಾಡಬೇಕು, ದೇವರೇ ಇವತ್ತು ನಾನು ನಿನಗೆ ಭಯಪಡ್ತೀನಿ ಸ್ವಾಮಿ, ನಿನಗೆ ನಾನು ಭಯಭಕ್ತಿ ಉಳ್ಳವರಾಗಿ ನಾನು ನಡ್ಕೋತೇನೆ. ಇವತ್ತು ನನ್ನ ಜೀವಿತದಿಂದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾನು ಹೋಗ್ಬೇಕು, ನಾನು ಇದ್ದ ಹಾಗೆ ಇರಲಿಕ್ಕೆ ನಾನು ಬಂದಿಲ್ಲ ಸ್ವಾಮಿ. ಇವತ್ತು ನೀವು ಆ ತೀರ್ಮಾನ ಮಾಡಿ ನೋಡ್ರಿ, ನಿಮ್ಮ ಲೈಫ್ ಅನ್ನೋದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ದೇವರು ಖಂಡಿತವಾಗಿ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ತಾನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅನೇಕ ವಿಡಿಯೋಗಳಿಗಾಗಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ದೇವರು ತಾನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.